ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 14ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 15ನೇ ಅಧ್ಯಾಯವನ್ನು ಶುರು ಮಾಡೋಣ. ಪಾರ್ಥ ಮತ್ತು ತೇಜ ಇಬ್ಬರನ್ನ ಹೊರಗೆ ಕಳಿಸಿ ಸರ್ವಮ್ಮ ತಾನು ತಂದಿದ್ದ ಸೀರೆಯನ್ನು ಉಟ್ಟುಕೊಳ್ಳಲು ಹೇಳಿತು ಗಾಯನಾಳಿಗೆ. ಅಜ್ಜಿ, ಸೀರೆಯೆಲ್ಲ ಬೇಕಾ? ಯಾವ ಸಂತೋಷಕ್ಕೆ? ಅಪ್ಪ ಅಮ್ಮ ಇಬ್ಬರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಎಂದಳು ಗಾಯನ. ಗಿರೀಶನಿಂದ ಎಷ್ಟೇ ಕಾಟ ಇದ್ರೂ ಹೆತ್ತವರ ಪ್ರೀತಿ ಇತ್ತು, ಇಂದು ಅದು ಕೂಡ ಇಲ್ಲದಂತಾಗಿದೆ. ನಿಮ್ಮಮ್ಮನ ಬುದ್ಧಿ ನಿನಗೆ ಗೊತ್ತಿಲ್ವಾ? 4 ದಿನ ಸರಿ ಹೋಗ್ತಾಳೆ. ಮದುವೆ ಆದಮೇಲೆ ಮೊದಲನೇ ಸರ್ತಿ ಅಮ್ಮನವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀಯಾ, ಗಂಡನ ಜೊತೆ ಲಕ್ಷಣವಾಗಿ ಸೀರೆ ಉಟ್ಕೋ ಅಂದಾಗ ಗಾಯನ ಸೀರೆಯನ್ನು ಒಪ್ಪವಾಗಿ ಉಟ್ಕೊಂಡು ತಲೆ ಬಾಚಿ ಜಡೆ ಹಾಕ್ಕೊಂಡು ತಯಾರಾದ್ಲು. ಪಾರವ ತಂದಿಟ್ಟಿದ್ದ ಅಮ್ಮನವರ ಹಸಿರು ಬಳೆಗಳನ್ನು ತೊಡಿಸಿ ಬಾಗಿಲು ತೆಗೆದರು ಸರ್ವಮ್ಮ. ಪಾರ್ಥ ತೇಜ ಇಬ್ಬರು ಅಷ್ಟಲ್ಲಿ ಹೋಗಿ ಸ್ನಾನ ಮುಗಿಸಿ ಬಂದಿದ್ರು. ಗಿಣಿ ಹಸಿರು ಬಣ್ಣಕ್ಕೆ ಗಾಢ ಕೆಂಪು ದೊಡ್ಡ ಬಾರ್ಡರ್ನ ಕಲಾಪತ್ತಿನ ಸೀರೆಯಲ್ಲಿ ಗಾಯನ ಗಿಣಿಯಂತೆ ಕಾಣ್ತಾ ಇದ್ಲು. ಕೊರಳಲ್ಲಿ ಅರಿಶಿಣ ದಾರಕ್ಕೆ ನೇತು ಬಿದ್ದು ಎದೆ ಮೇಲೆ ತಾಳಿ ವಿರಾಜಮಾನವಾಗಿತ್ತು. ಎಲ್ಲರೂ ನಡೀರಿ, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸರ್ವಮ್ಮ ಕೂಡ ಮೊಮ್ಮಗಳ ಜೊತೆ ಹೊರಟಿತು. ಪಾರ್ಥ ಡ್ರೈವರ್ ಸೀಟಿನಲ್ಲಿ ಕುಳಿತರೆ ಗಾಯನಾಳನ್ನು ಮುಂದೆ ಕೂರಲು ಬಿಟ್ಟು ತೇಜ ಸರ್ವಮ್ಮನ ಜೊತೆ ಹಿಂದೆ ಕುಳಿತ. ತೇರಿಗೆ ಅಲಂಕಾರ ಮಾಡ್ತಾ ಇದ್ರು. 108 ಅಡಿ ಎತ್ತರದ ತೇರು ಹೊಸದಾಗಿ ಪಾಲಿಷ್ ಮಾಡಲಾಗಿತ್ತು. ದೇವಸ್ಥಾನದ ಬಳಿ ಕಾರ್ ನಿಲ್ಲಿಸಿ ನಡೆದುಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ವಿಚಿತ್ರವಾಗಿ ನೋಡ್ತಾ ಇದ್ರು. ಇದು ಊಹಿಸಿದ್ದೇ ಆದ್ದರಿಂದ ಗಾಯನ ತಲೆ ತೆಗೆಸಿ ನಡೆದ್ಲು. ದೇವಸ್ಥಾನದ ಪಡಸಾಲೆಯಲ್ಲಿ ತೇರಿನ ಮೇಲೆ ವಿರಾಜಮಾನವಾಗಿ ಕುಳಿತು ಪುರಮೆರವಣಿಗೆ ಮಾಡಲು ಅಮ್ಮನವರ ಅಲಂಕಾರ ಮುಗಿದಿತ್ತು. ಮೈಸೂರಿನ ಚಾಮುಂಡೇಶ್ವರಿಯ ಪ್ರತಿರೂಪ ಬ್ರಹ್ಮಗಿರಿಯ ಭ್ರಮರಾಂಬ ಅಮ್ಮನವರು. ಅಮ್ಮನವರ ಮುಂದೆ 9 ಬಾಗಿಣಗಳನ್ನು ಪೂಜಿಸಿ ಇಡಲಾಗಿತ್ತು. ದೇವಸ್ಥಾನದ ಟ್ರಸ್ಟ್ನವರು ಪುರೋಹಿತ ಮನೆಯ ಹೆಂಗಸರುಗಳಿಗೆ ಆ ಬಾಗಿಣಗಳನ್ನು ಕೊಡ್ತಾ ಇದ್ರು. ಸಾಮಾನ್ಯ ಹೆಂಗಸರಿಗಲ್ಲ, ಆದರೆ 1 ಬಾಗಿಣ ಮಾತ್ರ ಅಮ್ಮನವರಿಗೆ ಸಮರ್ಪಣೆ ಮಾಡಿ ಹಾಗೆ ಬಿಡ್ತಾ ಇದ್ರು. ಆದರೆ ಅಮ್ಮನವರ ಸಮೀಪವೇ ಇದ್ದ ಪಾರವ್ವ ಈ ಬಾರಿ ದೂರದಲ್ಲಿ ನಿಂತಿದ್ದ ಗಾಯನಾಳನ್ನು ಅಷ್ಟು ಜನರ ನಡುವೆ ಕೈಬೀಸಿ ಕರೆಯಿತು. ಬಳಿಗೆ ಹೋದಾಗ ಕೂರಿಸಿ ಎಲ್ಲರಿಗೂ ಹೇಳಿ 9 ಜನ ಮುತ್ತೈದೆಯರಿಂದ ಅರಿಶಿಣ ಕುಂಕುಮ ಕೊಡಿಸಿ ಆ ಬಾಗಿಣವನ್ನು ಗಾಯನಾಳಿಗೆ ಕೊಡಿಸಿತ್ತು. ಅಮ್ಮನವರಿಗೆ ಸಮರ್ಪಣೆಯಾದ ಬಾಗಿಣ ಮಡಿಲಿಗೆ ಬರುತ್ತಲೇ ಗಾಯನಾಳ ಕಣ್ಣಲ್ಲಿ ನೀರು ಪಟಪಟನೆ ಉದುರಿದ್ವು. ಯಾವ ಶಾಸ್ತ್ರವೂ ಇಲ್ಲ, ಸಂಭ್ರಮವೂ ಇಲ್ಲ, ಮದುಮಗಳ ಮದರಂಗಿಯ ಕಂಪಿಲ್ಲ, ಮೈ ಮೇಲೆ ಅರಿಶಿಣದ ನೀರು ಬೀಳಲಿಲ್ಲ, ಮನೆ ಮುಂದೆ ಚಪ್ಪರವಿಲ್ಲ, ಓಲಗ ಒಡ್ಡೋಲಗವೂ ಇಲ್ಲ, ತಲೆ ಮೇಲೆ ಅಕ್ಷತೆ ಬೀಳಲಿಲ್ಲ, ಸಪ್ತಪದಿ ತುಳಿಯಲಿಲ್ಲ, ನಂಟಿನ ಗಂಟು ಹಾಕಲಿಲ್ಲ, ಯಾವುದೂ ಇಲ್ಲದೆ ಕೊರಳಿಗೆ ತಾಳಿ ಬಿದ್ದಿತ್ತು. ಆದರೆ ಈ ತಾಳಿ ಮತ್ತೊಬ್ಬರ ಕೊರಳಿಗೆ ಬೀಳಬೇಕಿದ್ದಿತ್ತು. ನನಗೆ ಬಿದ್ದಿದೆ. ಮತ್ತೊಬ್ಬರ ಕನಸುಗಳ ಸೌಧದ ಮೇಲೆ ನನ್ನ ಬದುಕು ಕಟ್ಕೊಳ್ಳೋ ಸ್ವಾರ್ಥ ನನಗಿಲ್ಲ ಅಮ್ಮ. ಈ ತಾಳಿ ನನ್ನ ರಕ್ಷಣೆಗಷ್ಟೇ, ಗಾಯನ ತನ್ನೊಳಗೆ ಹೇಳ್ಕೊಂಡ್ಳು. ಬಾಗಿಣ ಪಡೆದು ಇತ್ತ ಬಂದ ಮೇಲೆ ಪಾರವ್ವನು ಬಳಿ ಬಂದು, ನೋಡು, ಅಮ್ಮನವರ ದೇವಸ್ಥಾನನೇ ನಿನಗೆ ತವ್ರ ಮನೆ. ಮದುವೆ ಆಗಿ ಮೊದಲನೇ ಕಿತ್ತ ಗಂಡನ ಮನೆಗೆ ಬರೀ ಕೈಲಿ ಕಳಿಸ್ತಿಲ್ಲ ಅಂದಿತು. ಅದ್ದೂರಿ ರಥೋತ್ಸವವನ್ನು ನೋಡಿಕೊಂಡು ಎಲ್ಲರೂ ಮತ್ತೊಮ್ಮೆ ಅಮ್ಮನವರ ದರ್ಶನ ಮಾಡಿಕೊಂಡು ಪಾರವ್ವನ ಮನೆಗೆ ಹಿಂದಿರುಗಿದ್ರು. ನಾನೋಗಿ ಅಮ್ಮನ ಕರ್ಕೊಂಡು ಬರ್ತೀನಿ, ಮೇನ್ ರೋಡಿಗೆ ಕಾಲ್ ಮಾಡು ಎಂದು ತೇಜ ಹೋದ. ಗಾಯನ ಸರ್ವಮ್ಮನನ್ನು ತಬ್ಕೊಂಡು ಅಳತೊಡಗಿದ್ಲು. ವಿದಾಯದ ಕಣ್ಣೀರು ದಿಬ್ಬಣವಿಲ್ಲದೆ ಮೊಮ್ಮಗಳನ್ನು ಬೀಳ್ಕೊಡುವ ನೋವು ಸರ್ವಮ್ಮನವರಿಗೂ. ಆದರೆ ದುಷ್ಟನ ಕೈಯಿಂದ ಬಚಾವಾದ್ಲಲ್ಲ, ಅದೇ ಸಮಾಧಾನ. ಪಾರವನ ಕಾಲಿಗೆ ನಮಸ್ಕರಿಸಿ ಹೋಗ್ಬರ್ತೀವಿ ಎಂದಾಗ, ಮತ್ತೆ ಬಂದೇ ಬರ್ತೀರಾ, ಬರಲೇಬೇಕು ಅಂದಿತ್ತು ಪಾರವ್ವ ಇಬ್ಬರಿಗೂ ಆಶೀರ್ವಾದ ಮಾಡ್ತಾ. ಸರ್ವಮ್ಮನನ್ನ ಮನೆ ಬಳಿ ಬಿಟ್ಟು ದೂರದಿಂದಲೇ ಮನೆಯನ್ನು ನೋಡಿಕೊಂಡು ಹೊರಟಳು ಗಾಯನ. ಮತ್ತೆ ಈ ಊರಿಗೆ ಬರ್ತೇನೋ ಇಲ್ಲವೋ ಖಾತ್ರಿ ಇಲ್ಲ. ಬೆಂಗಳೂರಿನಿಂದ ಬರುವಾಗ ಜೀವನದ ಬಗ್ಗೆ ಉದ್ದುದ್ದ ಭಾಷಣ ಬಿಗಿದಿದ್ದ ಪಾರ್ಥನಿಗೂ ಈಗ ಏನು ಮಾಡಬೇಕು ಅಂತ ತಿಳಿತಿಲ್ಲ. ಜವಾಬ್ದಾರಿಯನ್ನಂತೂ ಹೊತ್ಕೊಂಡಿದ್ದಾನೆ. ಗಾಯನ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮದುವೆ ಅಂತೂ ಆಗೋಗಿದೆ. ಇಬ್ಬರೂ ಸೇರಿ ಬಗೆಹರಿಸಬೇಕು.
ನಾವೇನು ಶತ್ರುಗಳಲ್ಲ ಮಾತಾಡದೇ ಇರೋದಕ್ಕೆ. ಸ್ವರ್ಣ ಮುಂದೆ ನ್ಯಾಚುರಲ್ ಆಗಿ ಇರಿ, ಇಲ್ಲ ಅಂದರೆ ಡೌಟ್ ಬರುತ್ತೆ ಅವಳಿಗೆ ಅಂದಾಗ ಅವಳಿಗೂ ಸರಿ ಅನಿಸಿತ್ತು. ತೇಜ, ಅವರಮ್ಮ ಬಂದರೆ ಅವರಿಗೆ ಮದುವೆ ವಿಷಯ ಗೊತ್ತಾಗಲ್ವಾ? ಅನುಮಾನ ಮುಂದಿಟ್ಟಳು ಗಾಯನ. ತೇಜ ಹೇಳ್ಕೊತಾನೆ, ಯಾರಿಗೂ ಹೇಳಲ್ಲ ಅಂದ ಪಾರ್ಥ. ಗಿರೀಶ ಹುಷಾರಾದ ಮೇಲೆ ಹುಡ್ಕೊಂಡು ಬರಲ್ವಾ ಬೆಂಗಳೂರಿಗೆ ಅಂತ ಕೇಳ್ದ. ಬಂದೇ ಬರ್ತಾನೆ, ಅಷ್ಟರಲ್ಲಿ ನಾನು ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂದಳು ಗಾಯನ. ಅಷ್ಟರಲ್ಲೂ ನಾನು ಮನೇಲಿ ಮಾತಾಡಿರ್ತೀನಿ ಬಿಡಿ ಅಂದರೆ ಪಾರ್ಥ ಅವರೇ, ಅಜ್ಜಿ ಎದುರಿಗೆ ಹೇಳಬಾರ್ದು ಅಂತ ನಿನ್ನೆ ನಿರ್ಧಾರ ಕೇಳಿದೆ. ನೀವು ಮನೇಲಿ ಯಾವ ವಿಷಯನೂ ಹೇಳೋದು ಬೇಡ, ಇದು ನಮ್ಮ ಮಧ್ಯೆನೇ ಇರಲಿ. ಬೆಂಗಳೂರಲ್ಲಿ ಇದ್ರ ಬಗ್ಗೆ ಮಾತೇ ಬೇಡ. ಏನು ಒಳ್ಳೆಯದಾಗಿದೆಯೋ ಕೆಟ್ಟದಾಗಿದೆಯೋ ಗಿರೀಶ್ನಿಂದ ಬಿಡುಗಡೆ ಅಂತೂ ಸಿಕ್ಕಿದೆ. ನೀವು ಸ್ವರ್ಣ ಜೊತೆ ಮದುವೆ ಆಗಿ, ಈ ಮದುವೆ ಇಲ್ಲಿ ಮುಗೀತು, ಹೋಗಲಿ ಎಂದಳು ಗಾಯನ. ಯಾಕೋ ಆ ಮಾತು ಹೇಳುವಾಗ ಮನಸ್ಸಿನ ಮೂಲೆಯಲ್ಲಿ ಸಂಕಟ ಆಗಿತ್ತು ಅವಳಿಗೆ. ನನಗೇನು ಹೇಳಬೇಕು ತಿಳಿತಿಲ್ಲ, ನೀವು ನನ್ನ ಜವಾಬ್ದಾರಿ ಅಷ್ಟೇ. ಕ್ಷಮಿಸಿ, ನಿಮ್ಮ ಮನೇಲಿ ನಾನು ನಿಮ್ಮನ್ನು ಸೀದಾ ನಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಾನು ಕರ್ಕೊಂಡು ಹೋಗ್ತಾ ಇಲ್ಲ. ಅಸ್ಲಿಗದು ನನ್ನ ಮನೆ ಆಗಿದ್ರೆ ಬಹುಶಃ ನೇರವಾಗಿ ಕರ್ಕೊಂಡು ಹೋಗ್ಬಿಡ್ತಿದ್ನೇನೋ. ಆದರೆ ಅದು ನನ್ನ ಅಕ್ಕ ಭಾವನ ಮನೆ. ನಾನೇ ಅಲ್ಲಿ ಮೂರನೇ ವ್ಯಕ್ತಿ. ಅವರು ನನ್ನನ್ನೇ ಚೆನ್ನಾಗಿ ನೋಡ್ಕೋತಾರೆ. ನಾನು ಮನೆ ಸದಸ್ಯರಲ್ಲೊಬ್ಬ, ಯಾವುದೂ ಸುಳ್ಳಲ್ಲ. ಆದರೆ ಹಕ್ಕು ಅಂತ ಬಂದಾಗ ನನಗಲ್ಲಿ ಯಾವ ಹಕ್ಕೂ ಇಲ್ಲ. ನಾನೇ ಇನ್ನೊಬ್ಬರ ಆಶ್ರಯದಲ್ಲಿರೋನು. ಹಾಗಾಗಿ ನೇರವಾಗಿ ನಿಮ್ಮನ್ನು ಮನೆ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ ಅಂದ ಪಾರ್ಥ. ತನ್ನದಲ್ಲ ಮನೆ ಎಂಬ ನೋವು ಅವನನ್ನು ಬಾಧಿಸಿತ್ತು. ನೀವು ಹೀಗೆ ಹೇಳ್ತಿರೋ ಮಾತನ್ನು ನಾನು ಬುದ್ಧಿ ಬಂದಾಗಿಂದ ಅನುಭವಿಸ್ತಾನೇ ಇದ್ದೀನಿ. ಅಮ್ಮಂಗೆ ಅದು ತವ್ರ ಮನೆ. ಬಹುಶಃ ಹಕ್ಕಿತ್ತೇನೋ ಇರೋಕೆ, ಆದರೆ ಅಜ್ಜಿ ಅಪ್ಪ ನನಗೆ ಯಾವ ಹಕ್ಕು ಇರಲಿಲ್ಲ. ನಾನು ಮೊಮ್ಮಗಳಾಗಿ ಸ್ಕೂಲಿಗೆ ರಜಾ ಇದ್ದಾಗ ಅಜ್ಜಿ ಮನೆ ಅಂತ ಬಂದೋಗಿದ್ರೆ ಚೆನ್ನಾಗಿರೋದು. ಅಪ್ಪ ಅಳಿಯನಾಗಿ ದೀಪಾವಳಿಗೋ ಯುಗಾದಿಗೋ ಅಳಿಯನಾಗಿ ಬಂದು 2 ದಿನ ಇದ್ದು ಹೋಗಿದ್ರೆ ಚೆನ್ನಾಗಿರೋದು, ಮರ್ಯಾದೆ ಇರೋದು. ಆದರೆ ಎಲ್ಲ ಕಳ್ಕೊಂಡ ಅಪ್ಪ ಇರೋಕ್ಕೆ ನೆಲೆ ಇಲ್ಲದೆ ಹೆಂಡತಿ ತವ್ರ ಮನೆಯಲ್ಲಿ ಉಳ್ಕೊಂಡ್ರು. ಗಿರೀಶ ಯಾವಾಗಲೂ ಈ ಮಾತು ಹೇಳಿ ಹಂಗ್ಸೋನು. ಹಾಗೆಲ್ಲ ಗಂಟ್ಲಲ್ಲಿ ಅನ್ನ ಇಳಿತಾನೇ ಇರಲಿಲ್ಲ, ನಾವು ಇನ್ನೊಬ್ರು ಮನೇಲಿದ್ದೀವಿ ಅಂತ. ಅವನ ಮಾತೇ ಮನೇಲಿ ಫೈನಲ್. ನಾನು ಹಾಸ್ಟೆಲ್ ಸೇರಿದ ಮೇಲೆ ಹೊಟ್ಟೆ ತುಂಬ ತಿಂತಾ ಇದ್ದಿದ್ದು. ನನಗೆಲ್ಲ ಅರ್ಥ ಆಗುತ್ತೆ, ನನಗೇನೂ ಬೇಜಾರಿಲ್ಲ. ನಾನು ಪಿ ಜಿಲಿರ್ತೀನಿ ಅಂದಳು ಗಾಯನ. ನಾವಿಬ್ಬರೂ ಒಂದೇ ದೋಣಿಯ ಪಯಣಿಗರು ಅಂದ ಪಾರ್ಥ. ತೇಜ ಕಾಲ್ ಮಾಡಿದ್ದ. ಮುಂದೆ ಡಾಬಾದ ಬಳಿ 2 ಕಾರುಗಳು ನಿಲ್ಲುವಷ್ಟರಲ್ಲಿ ತೇಜ ತನ್ನ ತಾಯಿಗೆ ಪಾರ್ಥನ ಮದುವೆ ವಿಷಯವನ್ನು ಸೂಕ್ಷ್ಮವಾಗಿ ತಿಳಿಸಿ ಯಾರ ಬಳಿಯೂ ಹೇಳಬಾರ್ದು ಅಂತ ಆಣೆ ಮಾಡಿಸ್ಕೊಂಡಿದ್ದ. ಗಾಯನಳನ್ನು ಆತ್ಮೀಯತೆಯಿಂದ ಮಾತನಾಡಿಸಿ ಮನೆಗೆ ಬರುವಂತೆ ಆಹ್ವಾನಿಸಿದ್ರು. ಡಾಬಾದ ಬಳಿಯೇ ನಿಲ್ಲಿಸಿದ್ರಿಂದ ಅಲ್ಲೇ ಊಟ ಮುಗಿಸ್ಕೊಂಡು ಹೊರಟರು. ಬೆಂಗಳೂರು ತಲುಪುವಷ್ಟರಲ್ಲಿ ರಾತ್ರಿ 8 ಗಂಟೆ ಆಗಿತ್ತು. ಪಿ ಜಿ ಬಳಿ ಬರೋ ಅಷ್ಟರಲ್ಲಿ ಗಾಯನ ತಾಳಿಯನ್ನು ಯಾರಿಗೂ ಕಾಣಿಸ್ದಂತೆ ತನ್ನ ವೇಲ್ನಿಂದ ಮುಚ್ಕೊಂಡಾಗ ಎಲ್ಲರೂ ನೋಡಿ ಪ್ರಶ್ನೆ ಮಾಡ್ತಾರೆ. ಅದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ ಎತ್ತಿಡಿ ಅಂದ ಪಾರ್ಥ. ಎದೆಗೆ ನೇರವಾಗಿ ಇರಿದ ಅನುಭವವಾಗಿ, ಇಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ, ಪರವಾಗಿಲ್ಲ ಅಂದಳು ಗಾಯನ. ಆ್ಯಕ್ಚುಲಿ ಒಂದು ಸಾರಿ ಕುತ್ತಿಗೆಗೆ ತಾಳಿ ಬಿದ್ದರೆ ಅದನ್ನು ತೆಗಿಯಲ್ಲ, ನನಗೂ ಗೊತ್ತು. ಅದರಿಂದ ನಿಮಗೆ ಪ್ರಾಬ್ಲಮ್ ಆದರೆ ಅಂತ ಹೇಳಿದೆ ಅಷ್ಟೇ, ತಪ್ಪು ತಿಳ್ಕೊಬೇಡಿ. ಹೆಣ್ಮಕ್ಳಿಗೆ ತಾಳಿ ಎಷ್ಟು ಭಾವನಾತ್ಮಕ ವಿಷಯ ಅನ್ನೋದು ನನಗೆ ಗೊತ್ತು. ನಾನು ನನ್ನ ಜವಾಬ್ದಾರಿಗಳಿಂದ ಯಾವತ್ತೂ ಹಿಂದಕ್ಕೆ ಹೋಗಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ನನ್ನ ಜವಾಬ್ದಾರಿ ಎಂದ ಪಾರ್ಥ. ನಾನಿನ್ನು ಬರ್ತೀನಿ ಎಂದು ಗಾಯನ ಇಳಿಯಲು ಹೋದರೆ, 1 ನಿಮಿಷ ಕೂತಿರು ಬಂದೆ ಎಂದು ATMಗೆ ಹೋಗಿ ಹಣ ಡ್ರಾ ಮಾಡ್ಕೊಂಡು ಬಂದು ಗಾಯನಳ ಕೈಗಿಟ್ಟು, ತಗೊಳ್ಳಿ, ಇದರಲ್ಲಿ 5,000 ಇದೆ, ನಿಮ್ಮ ಖರ್ಚಿಗೆ ಇಟ್ಕೊಂಡಿರಿ. ಕಾಲೇಜ್ ಫೀಸ್ ವರ್ಣಂದು ಕಟ್ಟುವಾಗಲೇ ಅಲ್ವಾ ನಿಮ್ಮದು ಕಟ್ಟೋದು, ನಾನು ಕೊಡ್ತೀನಿ. ಪಿ ಜಿಗೆ ಕಟ್ಟಬೇಕಿರೋದು ಎಕ್ಸ್ಟ್ರಾ, ನಿಮ್ಮ ಖರ್ಚಿಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂದ ಪಾರ್ಥ. ಖರ್ಚು ವೆಚ್ಚದ ಬಗ್ಗೆ ಕೇಳಿದಾಗ ಗಾಯನ ಹೇಳಲು ಮುಜುಗರ ಪಟ್ಕೊಂಡು, ಈಗ ಸದ್ಯಕ್ಕೇನು ಬೇಡ ಎಂದು ಹೇಳಿ ಬಾಯ್ ಹೇಳಿ ಕಾರಿಂದ ಇಳಿದು ಹೋದ್ಲು. ಅವಳು ಮೆಟ್ಟಿಲು ಹತ್ತಿ ಪಿ ಜಿಯ ಬಾಗಿಲಿಗೆ ಹೋಗುವವರೆಗೂ ಕಾದಿದ್ದು ಕಾರಿಗೆ ಚಾಲನೆ ಕೊಟ್ಟ ಪಾರ್ಥ. ಮನೆ ಮುಂದೆ ಕಾರ್ ನಿಂತ ಶಬ್ದ ಆದಾಗ ರೂಮಿನಲ್ಲೇ ಇದ್ದ ಸ್ವರ್ಣ ಮುಂಬಾಗಿಲಿಗೆ ಬಂದ್ಲು. ಪಾರ್ಥ ಬಂದ ಎನ್ನುತ್ತಾ. ಬಾಗಿಲು ದಾಟಿ ಒಳಬರುತ್ತಲೇ, ಎಷ್ಟೋ ದಿನ ಆದಂಗಾಗಿದೆ ಕಣೋ ಎಂದು ಕೈ ಹಿಡಿದುಕೊಂಡು ಬಂದು ಕೂರಿಸಿ ತಾನು ಪಕ್ಕ ಕುಳಿತರೆ ಸ್ವರ್ಣ ಪಾರ್ಥನ ಗಂಟಲು ಕಟ್ಟಿತು. ಪ್ರಮೀಳಾ ಕುಡಿಯಲು ನೀರು ತಂದುಕೊಟ್ಟು ಮತ್ತೊಂದು ಪಕ್ಕದಲ್ಲಿ ಕುಳಿತು, ಸುಸ್ತಾಗ್ತಿದೆಯೇನೋ, ನಿದ್ದೆ ಇಲ್ಲದೆ ಕಂಟಿನ್ಯೂಯಸ್ ಆಗಿ ಡ್ರೈವಿಂಗ್ ಮಾಡಿ. ಅಡುಗೆ ಆಗಿದೆ, ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಡ್ತೀನಿ, ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡು ಅಂದರು. ಇಬ್ಬರ ಪ್ರೀತಿಗೆ ದ್ರೋಹ ಮಾಡಿದ್ದೀನಿ ನಾನು.
ಎಂದು ಅಪರಾಧಿ ಭಾವ ಕಾಡಿ ಮಾತನಾಡಲಾಗದೆ ತಲೆನೋವಿನ ನೆಪ ಹೇಳಿ ಪ್ರಮೀಳಾ ಹರಳೆಣ್ಣೆ ತಂದು ನೆತ್ತಿಗೆ ತಟ್ಟಿ ಬೆಳಗ್ಗೆ ಸ್ನಾನ ಮಾಡುವಂತೆ ಹೋಗು ಕೈಕಾಲು ತೊಳ್ಕೊಂಡು ಬಾ ಅಂದರು. ಮಾತಿಲ್ಲದೆ ಫ್ರೆಶ್ ಆಗಿ ಬಂದು ತಟ್ಟೆ ಮುಂದೆ ಕುಳಿತ ಪಾರ್ಥ. ಪ್ರಮೀಳಾ ಬಡಿಸಿದ್ದನ್ನು ಸಾಕು ಬೇಕೆನ್ನದೆ ತಿಂದು ತಟ್ಟೆ ಖಾಲಿ ಮಾಡುವಾಗ ಪಾರವ್ವನ ನೆನಪಾಗಿತ್ತು. ಊಟ ಮುಗಿಸಿದವನು ರೂಮ್ ಸೇರಿದ ಮೇಲೆ ನಾರಾಯಣರು ಕೆಲಸದಿಂದ ಬಂದದ್ದು. ಪಾರ್ಥ ಬಂದ ಅಂದರು. ಬಂದ, ಯಾಕೋ ಸುಸ್ತಾಗಿದ್ದಾನೆ, ತಲೆನೋವು ಬೇರೆ ಅಂತಿದ್ದ, ಊಟ ಮಾಡಿ ಮಲಗ್ದ, ಬೆಳಗ್ಗೆ ಮಾತಾಡಿಸುವಂತ್ರಿ ಅಂದಳು ಪ್ರಮೀಳಾ. ಪಾರ್ಥ ಯಾಕೆ ಒಂಥರ ಇದ್ದಾನೆ? ಆ ಊರಲ್ಲಿ ಏನಾಯಿತು? ಗಾಯಿ ಆರಾಮಾಗಿದ್ದಾಳ? ಕೇಳೋಣ ಅಂದರೆ ಅವಳು ಕಾಲ್ ರಿಸೀವ್ ಮಾಡ್ತಿಲ್ಲ ಎಂದುಕೊಂಡಳು ಸ್ವರ್ಣ. ಲಾಂಗ್ ಟ್ರಿಪ್ ಹೋದರೆ ಹೀಗೆ, ಕಿಲೋಮೀಟರ್ ಪಿಕಪ್ ಮಾಡಬೇಕು ಅಂತ ನಿದ್ರೆಗೆಟ್ಟು ಡ್ರೈವ್ ಮಾಡ್ತಾನೆ, ಆಮೇಲೆ ಸುಸ್ತಾಗ್ತಾನೆ, ಮಲ್ಕೊಳ್ಳಿ ಬಿಡು ಅಂದರು ನಾರಾಯಣ. ತಾವು ಕೂಡ ಕೈಕಾಲು ತೊಳ್ಕೊಂಡು ಬಂದು ತಟ್ಟೆ ಮುಂದೆ ಕೂರ್ತಾ. ಊಟ ಮುಗಿಸಿ ರೂಮು ಸೇರಿದ ಪಾರ್ಥ. ಊಟ ಮಾಡಿದ್ರ? ಚಿಂತೆ ಬಿಟ್ಟು ಮಲಗಿ ಎಂದು ಗಾಯನಾಳಿಗೆ ಮೆಸೇಜ್ ಮಾಡಿ ಮೊಬೈಲ್ ಪಕ್ಕಕ್ಕಿಟ್ಟು ಮಲಗಿದ. ಪ್ರೀತಿ ಇದ್ದರೆ ಜವಾಬ್ದಾರಿ ಪರಿಪೂರ್ಣ, ಪ್ರೀತಿ ಇಲ್ಲದೆ ಜವಾಬ್ದಾರಿ ಅನ್ನೋದು ಒಂದು ಕರ್ತವ್ಯ ಅನಿಸುತ್ತೆ ಎಂದುಕೊಂಡು ಹಣೆ ಮೇಲೆ ಕೈ ಹೊತ್ತು ನಿದ್ರೆಗೆ ಜಾರಿದ. ಪಾರ್ಥನ ಮೆಸೇಜ್ ನೋಡಿ ರಿಪ್ಲೈ ಮಾಡಿದ ಗಾಯನ, ಅಪ್ಪ ಅಮ್ಮ ಏನು ಮಾಡ್ತಿರಬಹುದು? ಅಜ್ಜಿಗೇನಾದರೂ ಅಂದಿರ್ತಾರಾ? ಯಾರಿಗೆ ಫೋನ್ ಮಾಡಿ ಕೇಳೋದು? ಅಮ್ಮನ ಕೋಪ ಕಮ್ಮಿ ಆಗಿರುತ್ತಾ? ಎಲ್ಲರಿಂದ ದೂರ ಆಗಿ ಬರೋ ಅಂತ ಇಂಥದ್ದೊಂದು ದಿನ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಮ್ಮನವರ ಚಿತ್ತ ಏನಿತ್ತೋ. ಪಾರ್ಥ ಅವರು ಮನೇಲಿ ಹೇಗಿರ್ತಾರೆ? ಸ್ವರ್ಣನ ಮುಂದೆ ಅವರಿಗೆ ಗಿಲ್ಟ್ ಫೀಲ್ ಆಗಿರ್ಸಿರುತ್ತೆ. ಸಾರಿ ಸ್ವರ್ಣ, ನಡೆದಿದ್ರಲ್ಲಿ ಇಬ್ಬರದ್ದು ತಪ್ಪಿಲ್ಲ, ನಿನಗೆ ಸೇರಬೇಕಾಗಿರೋದನ್ನು ನಿನಗೇ ಬಿಟ್ಕೊಡ್ತೀನಿ ಎಂದು ಯೋಚಿಸುತ್ತಾ ಮಲಗಿದ್ದವಳಿಗೆ ಮೊದಲ ಬಾರಿ ಗಿರೀಶನ ಭಯ ಇರಲಿಲ್ಲ. ಬಂಧನದಿಂದ ಹಾರಿಬಿಟ್ಟ ಹಕ್ಕಿ ಅಂತ ಭಾವ. ಆದರೆ ನಾಳಿನ ದಿನಗಳ ಕಲ್ಪನೆಯ ಜೊತೆಗೆ ತನ್ನವರ ನೆನಪು ಕಣ್ಣಲ್ಲಿ ಕಣ್ಣೀರು ಹರಿಸಿತ್ತು. ಪುಣ್ಯಕ್ಕೆ ಗಾಯನಾಳ ರೂಮ್ಮೇಟ್ ಇರಲಿಲ್ಲ. ರೀ, ಪಾರ್ಥ ಏನೋ ಚೇಂಜ್ ಆಗಿದ್ದಾನೆ ಅಂದರು ಪ್ರಮೀಳಾ ಗಂಡನಿಗೆ ರೂಮ್ನಲ್ಲಿ. ಏನು ಬದಲಾಗಿದ್ದಾನೆ? ನಿನ್ಗ್ಯಾಕೆ ಹಾಗನ್ನಿಸ್ತು ಅಂದರು ನಾರಾಯಣ. ಯಾಕೋ ಸರಿಯಾಗಿ ಮಾತೇ ಆಡಲಿಲ್ಲ ಎಂದರು ಪ್ರಮೀಳಾ. ನೀನೇ ಹೇಳ್ದಲ್ಲೇ ಸುಸ್ತಾಗಿದ್ದ, ತಲೆನೋವು ಅಂತಿದ್ದ ಅಂತ, ಅದಕ್ಕೆ ಮಾತಾಡಿರಲ್ಲ, ನಿನಗದೊಂದು ದೊಡ್ಡ ತಪ್ಪ ಸಿಡುಕಿದರು ನಾರಾಯಣ. ಹಾಗಲ್ರಿ, ಪಾರ್ಥ ಏನಿದೆ ಫಸ್ಟ್ ಟೂರಿಸ್ಟಾ ಹೋಗಿರೋದು? ಹೀಗೆ 3-4 ದಿನ ಮನೆಯಿಂದ ಹೊರಗೋದ್ರೆ ಬರುವಾಗ ಯಾವತ್ತೂ ಬರಿಗೈನಲ್ಲಿ ಬಂದವನಲ್ಲ. ಮನೆಗೆ ಸ್ವರ್ಣಂಗೆ ಅಂತ ಏನಾದರೂ ಹಣ್ಣು ಹಂಪ್ಲು ಸ್ನ್ಯಾಕ್ಸ್ ಎಲ್ಲ ತರ್ತಿದ್ದ. ಆದರೆ ಇವತ್ತು ಬರಿಗೈನಲ್ಲಿ ಬಂದ. ಆಮೇಲೆ ಬಂದ ತಕ್ಷಣ ದುಡಿಮೆನ ನನ್ನ ಕೈ ಕೊಡೋನು, ಇವತ್ತು ಅದು ಕೂಡ ಕೊಡಲಿಲ್ಲ ಅಂದರು ಪ್ರಮೀಳಾ. ಏನೋ ಮರ್ತು ಬಂದಿರ್ತಾನೆ ಬಿಡೆ, ನಿನಗದೊಂದು ದೊಡ್ಡ ಮ್ಯಾಟ್ರು, ಇನ್ನು ಪೇಮೆಂಟು ಬೆಳಗ್ಗೆ ಕೊಡ್ತಾನೆ ತಗೋ ಅಂದರು ನಾರಾಯಣ. ಅದೇ ಸಮಯಕ್ಕೆ ಸರಿಯಾಗಿ ನೀರು ಕುಡಿಯೋದಕ್ಕೆ ಅಂತ ಅಡುಗೆ ಮನೆ ಕಡೆ ಹೋಗ್ತಾ ಇದ್ದ ಸ್ವರ್ಣನಿಗೆ ಅಪ್ಪ ಅಮ್ಮನ ಮಾತುಗಳು ಕೇಳಿಸಿತ್ತು. ಪಾರ್ಥನ ಹತ್ರ ದುಡ್ಡಿದೆಯೋ ಇಲ್ವೋ, ಅಲ್ಲೇನೋ ಆಗಿದೆ, ಆ ಬೇಜಾರಲ್ಲಿ ಬಂದಿದ್ದಾನೆ, ಇಲ್ಲಿ ನೋಡಿದ್ರೆ ಅಮ್ಮ ಅದನ್ನೇ ಬೇರೆಯೇ ಅರ್ಥ ಕಟ್ತಿದ್ದಾಳೆ ಎಂದುಕೊಂಡು ನೀರು ಕುಡಿದು ರೂಮಿಗೆ ಬಂದು ತನ್ನ ಪರ್ಸ್ ಎತ್ತಿಕೊಂಡು ಸದ್ದಾಗದಂತೆ ಮುಂಬಾಗಿಲನ್ನು ತೆಗೆದುಕೊಂಡು ಹೋಗಿ ಹತ್ತಿರವಿದ್ದ ಬೇಕರಿಯಲ್ಲಿ ಸ್ನ್ಯಾಕ್ಸ್ಗಳನ್ನು, ಹಣ್ಣಿನ ಅಂಗಡಿಯಲ್ಲಿ ಹಣ್ಣುಗಳನ್ನು ಕೊಂಡು ಬಂದು ಪಾರ್ಥನ ಕಾರ್ನಲ್ಲಿ ಇಟ್ಟು ಯಾರಿಗೂ ಗೊತ್ತಾಗದಂತೆ ಒಳಗೆ ಬಂದು ಮಲಗಿದ್ಲು. ಬೆಳಗ್ಗೆ ಮಾಮೂಲಿ ಸಮಯಕ್ಕೆ ಎದ್ದು ಪಾರ್ಥನ ಬಟ್ಟೆ ಬ್ಯಾಗಿದೆ, ಕಾರಲ್ಲಿ ನೈಟ್ ತಂದೇ ಇಲ್ಲ ಸೋಂಬೇರಿ ಎಂದು ಬೇಕೆಂದೇ ಗೊಣಕೊಳ್ತಾ ಕಾರ್ ಕೀ ತಕ್ಕೊಂಡು ಹೋಗಿ ಬಟ್ಟೆ ಬ್ಯಾಗಿನ ಜೊತೆ ತಾನು ಇಟ್ಟಿದ್ದ ಹಣ್ಣುಗಳ ಬ್ಯಾಗ್ ಎತ್ಕೊಂಡು ಮನೆಯೊಳಗೆ ಬಂದು, ನೋಡು ನಿನ್ನ ತಮ್ಮ ಎಷ್ಟು ಲೇಸಿ ಇದ್ದಾನೆ, ಅವನ ಬ್ಯಾಗ್ ತರಕ್ಕೆ ನಾನೇನು ಅಸಿಸ್ಟೆಂಟಾ ಅಂದಳು. ಆಗ ತಾನೇ ಎದ್ದು ರೂಮಿನಿಂದ ಬಂದ ಪಾರ್ಥನಿಗೂ ಕೇಳಿಸೋ ಹಾಗೆ. ಹಣ್ಣಿನ ಬ್ಯಾಗ್ ನಾನು ಯಾವಾಗ ತಂದೆ ಎಂದುಕೊಳ್ಳುತ್ತಿರುವಾಗಲೇ ಪಾರ್ಥನಿಗೆ ಹಿಂದಿನ ದಿನ ತಾನು ಮೊದಲ ಬಾರಿಗೆ ಬರಿಗೈನಲ್ಲಿ ಬಂದಿದ್ದು ನೆನಪಾಗಿತ್ತು. ಸ್ವರ್ಣಳ ಕಡೆ ನೋಡಿದಾಗ ಕಣ್ಸಲ್ಲೆಯಲ್ಲಿ ಹೇಳ್ದ, ನನ್ನ ತಾಯಿ ಎದುರು ಕೂಡ ನನ್ನನ್ನು ಬಿಟ್ಕೊಡದೇ ಇರೋಳಿಗೆ ಹೇಗಪ್ಪ ಇಷ್ಟು ದೊಡ್ಡ ಸತ್ಯ ಹೇಳೋದು? ನಿಟ್ಟುಸಿರೊಂದನ್ನು ಹೊರಹಾಕಿ, ಅಕ್ಕಂಗೆ ಪೇಮೆಂಟ್ ಕೂಡ ಕೊಟ್ಟಿಲ್ಲ ಎಂದುಕೊಂಡು ನಿನ್ನೆ ಗಾಯನ ಕೈಗೆ ಹಣ ಕೊಡೋದಕ್ಕೆ ATMಗೆ ಹೋದಾಗಲೇ ಮನೆಗೆ ಕೊಡಲು ಹಣ ಕೂಡ ಡ್ರಾ ಮಾಡ್ಕೊಂಡು ಬಂದಿದ್ದ. ಕಾಫಿ ತೆಗೆದುಕೊಂಡು ಬಂದ ಪ್ರಮೀಳಾ ಕೈಗೆ, ಅಕ್ಕ ತಗೋ, ನೈಟ್ ಸುಸ್ತಾಗಿತ್ತಲ್ವಾ, ದುಡ್ಡು ಕೊಡೋದು ಮರೆತುಬಿಟ್ಟೆ ಎಂದು ಕೊಟ್ಟಾಗ ಪ್ರಮೀಳಾಗೆ ತನ್ನ ತಮ್ಮ ಬದಲಾಗಿಲ್ಲ ಅನ್ನೋದು ಖಾತ್ರಿಯಾಗಿತ್ತು. ಕಾಫಿ ಕುಡಿದು ಸ್ನಾನ ಮಾಡು, ತಿಂಡಿ ಮಾಡ್ತೀನಿ, ತಿಂದು ಡ್ಯೂಟಿಗೆ ಹೋಗುವಂತೆ ಅಂದಾಗ, ಇಲ್ಲ ಅಕ್ಕ, ಇವತ್ತು ಕಂಪನಿ ಹಾಲಿಡೆ, ಡ್ಯೂಟಿ ಇಲ್ಲ, ತಿಂಡಿ ಮಾಡಿ ಬೇರೆ ಕಡೆ ಡ್ಯೂಟಿಗೆ ಹೋಗ್ತೀನಿ ಅಂದ. ಗಾಯನ ಜವಾಬ್ದಾರಿ ಕೂಡ ಹೆಗಲ್ ಮೇಲೆ ಬಿದ್ದಿದೆ, ಖರ್ಚು ಹೆಚ್ಚಾಗಿದೆ,
ಇನ್ನೂ ಜಾಸ್ತಿ ದುಡಿಬೇಕು ಎಂದುಕೊಳ್ಳುತ್ತಾ ಕಾಫಿ ಕಪ್ ಕೆಳಗಿಟ್ಟು ಸ್ನಾನದ ಮನೆಗೆ ಹೋದ. ಬೆಳಿಗ್ಗೆ ಸಂಜೆ ಯಾವುದಾದ್ರೂ ಲೋಕಲ್ ಟ್ರಿಪ್ ಮಾಡಿ ಕಂಪನಿ ಡ್ಯೂಟಿ ಮಾಡಬೇಕು. ಹಾಗೆ ಅಪ್ಪ ಅಮ್ಮನ ಹುಡುಕೋದು ಮಾಡಬೇಕು. ಗಾಯನ ಹೆಲ್ಪ್ ತಗೋಬೇಕು. ಹೆಣ್ಮಕ್ಳು ನಮಗಿಂತ ಶಾರ್ಪ್ ಇರ್ತಾರೆ, ಏನಾದರೂ ಐಡಿಯಾ ಕೊಡ್ತಾರೆ. ದಿನ ಅವರನ್ನು ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸ್ಕೋಬೇಕು. ಪಾಪ ಅವ್ರ ಮನೆಯವರು ದೂರ ಮಾಡಿದ್ದಾರೆ. ನಾನು ಕೂಡ ದಿನಕ್ಕೊಂದು ಸರ್ತಿ ಆದರೂ ಸಿಗಲಿಲ್ಲ ಅಂದರೆ ತೀರಾ ಒಬ್ಬಂಟಿ ಅನಿಸುತ್ತೆ ಎಂದುಕೊಂಡು ತಲೆ ಮೇಲೆ 4 ಚೊಂಬು ನೀರು ಸುರ್ಕೊಂಡು ಸ್ನಾನ ಮುಗಿಸಿ ಬಂದ. ದೇವರಿಗೆ ಕೈ ಮುಗಿಯುತ್ತಾ ನಿಂತವನನ್ನು ನೋಡಿ, ಪಾರ್ಥ, ನಿನ್ನ ದೇವರಿಗೆ ಕೈ ಮುಗಿತಿದ್ಯಾ? ಯಾರಿಗೋಸ್ಕರ ಕೈ ಮುಗಿತಿದ್ಯೋ? ಅವರು ನಿಜವಾಗ್ಲೂ ಲಕ್ಕಿ ಫೆಲೋ ಆಗಿರ್ತಾರೆ ಎಂದಳು ಸ್ವರ್ಣ. ಆ ಅದೃಷ್ಟವಂತೆ ನಾನೇ ಕಣೆ, ತಿಂಡಿ ತಟ್ಟೆಯೊಂದಿಗೆ ಬಂದ ಪ್ರಮೀಳಾ ಹೇಳಿದರು. ಆದರೆ ಪಾರ್ಥ, ಇದುವರೆಗೂ ಏನೇ ಆದರೂ ನಾನೇ ನಿಭಾಯಿಸಿದ್ದೀನಿ. ಆದರೆ ಇವತ್ತು ನನಗೆ ನಿನ್ನ ಸಹಾಯ ಬೇಕಾಗಿದೆ. ಗಾಯನ ಅವರನ್ನು ನೀನೇ ಕಾಪಾಡು. ನಾನು ಯಾವಾಗಲೂ ಅವ್ರ ಜೊತೆ ಇರೋಕ್ಕಾಗಲ್ಲ. ಅದಕ್ಕೆ ನಿನಗೆ ಹೇಳ್ತಿರೋದು. ಅವ್ರ ಮೇಲೆ ಸದಾ ನಿನ್ನ ಗಮನವಿರಲಿ ಎಂದು ಬೇಡಿಕೊಳ್ಳುತ್ತಿದ್ದ. ಅಮ್ಮ ಮಗಳು ನಾನು ಎಂದು ವಾದ ಮಾಡ್ತಾ ಇದ್ರೆ ಇತ್ತ ಗಾಯನ PG ರೂಮ್ನಲ್ಲಿ ಇಟ್ಟುಕೊಂಡಿದ್ದ ಭ್ರಮರಾಂಬ ಅಮ್ಮನವರ ಚಿಕ್ಕ ಫೋಟೋದ ಮುಂದೆ ಕೈ ಜೋಡಿಸಿ, ಅಮ್ಮ, ಬೇಕೋ ಬೇಡವೋ ಈ ಮಾಂಗಲ್ಯ ನನ್ನ ಕುತ್ತಿಗೆಗೆ ಬಿದ್ದಿದೆ. ಸದ್ಯಕ್ಕೆ ಜೀವನಕ್ಕಿರೋದು ಪಾರ್ಥ ಅವರ ಆಸರೆ ಅಷ್ಟೇ. ನಾನವರಿಗೆ ಭಾರ ಆಗಬಾರ್ದು ಅಂದರೂ ಅವ್ರ ಮೇಲೆ ಡಿಪೆಂಡ್ ಆಗೋ ಪರಿಸ್ಥಿತಿನಲ್ಲಿ ನಾನಿದ್ದೀನಿ. ಆದರೆ ಈ ಮದುವೆಯಿಂದ ಪಾರ್ಥ ಅವರಿಗೆ ಏನೂ ತೊಂದರೆ ಆಗದೆ ಇರಲಿ, ಎಲ್ಲ ಒಳ್ಳೆಯದೇ ಆಗಲಿ. ಜೊತೆಯಲ್ಲಿದ್ದು ಅವರನ್ನು ನೋಡ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಅದನ್ನು ಮಾಡೋಕ್ಕಾಗಲ್ಲ. ಅವರು ಸ್ವರ್ಣಂಗೆ ಸೇರಬೇಕಾಗಿರೋರು. ಆದರೂ ನೀನು ಅವ್ರ ಜೊತೆಯಲ್ಲಿದ್ದು ಅವರನ್ನು ಕಾಪಾಡು ಎಂದು ಬೇಡಿಕೊಂಡು ಮಾಂಗಲ್ಯ ಕಾಣಿಸದ ಹಾಗೆ ಡ್ರೆಸ್ ಒಳಗೆ ಹಾಕ್ಕೊಂಡು ತಿಂಡಿ ತಿಂದು ಕಾಲೇಜಿನ ಬಸ್ ಹತ್ತಿದ್ಲು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.